ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್. ಈಗಿನ ದಿನದಲ್ಲಿ ಒಂದೊತ್ತು ಊಟ ಮಾಡೋದಕ್ಕೆ ಊಟ ಇರಲಿಲ್ಲ ಅಂದ್ರೆ ನಡೀತೆ, ಆದ್ರೆ ಬಟ್ ಕೈಯಲ್ಲಿ ಮಾತ್ರ ಮೊಬೈಲ್ ಬೇಕು. ಪ್ರತಿಯೊಬ್ಬರು ಕೂಡ ಆಕ್ಚುಲಿ ಉಂಟು ಪ್ರತಿದಿನ ಮ್ಯಾಕ್ಸಿಮಮ್ ಅನ್ನೋದು ಪ್ರತಿಯೊಬ್ಬರು ಕೂಡ ಕೈಯಲ್ಲಿ ಮೊಬೈಲ್ ಇಲ್ದಾನೆ ಅವ್ರಿಗೆ ಊಟ ಇರಲಿಲ್ಲ ನಡೀತೆ, ಆದ್ರೆ ಬಟ್ ಅವ್ರ ಕೈಯಲ್ಲಿ ಮೊಬೈಲ್ ಬೇಕು ಪ್ರತಿಯೊಬ್ಬರು ಕೂಡ. ಆಲ್ಮೋಸ್ಟ್ ನಮ್ಮಂತ ಏನು ಚಿಲ್ಡ್ರನ್ಸ್ ಏನಂದ್ರೆ ನಮ್ಮ ಸ್ಟೂಡೆಂಟ್ಸ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಮೊಬೈಲ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮೊದಲನೇ ಉಂಟು ಎಲ್ಲರೂ ಒಂದು ಕೆಲಸ ಮಾಡಿ ಅಂದ್ರೆ ನೀವು ಒಂದು ಪ್ರತಿದಿನಕ್ಕೆ ಮೊಬೈಲು ಮತ್ತು ನೀವು ಸೋಷಿಯಲ್ ಮೀಡಿಯಾ ಎಷ್ಟೋ ಅವರ್ಸ್ ವರ್ಕ್ ಮಾಡ್ತಾರೆ. ಚಿಕ್ಕದಕ್ಕೆ ಮಿಡಿಸಿಕ್ಕೆ ನಾನು ಕೂಡ ತಿಳ್ಕೊತೀನಿ ಎಷ್ಟೋ ಅವರ್ಸ್ ವರ್ಕ್ ಮಾಡ್ತಾರೆ ನೋಡೋಣ. ಆ್ಯಕ್ಚುಲಿ ಬಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಆ್ಯಕ್ಚುಲಿ ಉಂಟು ಈ ಒಂದು ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಉಂಟು ನೀವು ಸೋಷಿಯಲ್ ಮೀಡಿಯಾ ಪ್ರತಿದಿನ ಮೊಬೈಲ್ ಯೂಸ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಆದ್ರೆ ಈ ಸೋಷಿಯಲ್ ಮೀಡಿಯಾನಿಂದ ಈ ಮೊಬೈಲ್ನಿಂದ ನಿಮ್ಮ ಲೈಫೇ ಹಾಳಾಗ್ತಿದೆ, ನಿಮಗೆ ಗೊತ್ತಿಲ್ಲ. ನಿಮ್ಮ ಲೈಫೇ ಡ್ಯಾಮೇಜ್ ಆಗ್ತದೆ, ಅದು ನಿಮಗೆ ಗೊತ್ತಿಲ್ಲ. ಸ್ಟೂಡೆಂಟ್ಸ್ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ನೋಡ್ತಾರಲ್ಲ, ನಿಮ್ಮ ಪೇರೆಂಟ್ಸ್ ಯಾರಾದ್ರು ನೋಡ್ತಾರೆ, ಅವರೆಲ್ಲ ನಿಮ್ಮ ಮಕ್ಕಳ ಲೈಫ್ ಹಾಳಾಗ್ತಾಯಿದೆ. ಅದೇನಪ್ಪ ಅಂದರೆ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಇದು ಇಂಪಾರ್ಟೆಂಟ್ ಈ ಒಂದು, ಅದಕ್ಕೋಸ್ಕರ ಯಾರು ಕೂಡ ಈ ಒಂದು ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿದೆ ಅಂತ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೊಂದು ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಕೆಲಸ ವಯಸ್ಸು ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಿರ್ಕಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹೇಳಿದ ತಕ್ಷಣ ಲೈಟ್ ಹೋಗೋದು ಬರೋದು ಆಯ್ತು ನೋಡಿ. ಯಾವ ರೀತಿ ಇದೆ ನೋಡಿ, ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲ್. ಮೊದಲ ಉಂಟು ಎಲ್ಲರಿಗೂ ಹೇಳ್ಬೇಕಾರೆ ಎಲ್ಲ ಪೇರೆಂಟ್ಸ್ ಆಗಿರ್ಬೋದು. ಮೇನ್ ಇಂಪಾರ್ಟೆಂಟ್ ಪೇರೆಂಟ್ಸ್ ಇಷ್ಟೇ ಅಲ್ಲ, ಯಾರೆಲ್ಲ ಹುಡುಗರು ನೋಡ್ತಾರೆ, ನನ್ನ ಅಣ್ಣ ತಮ್ಮಂದಿರ, ನನ್ನ ಸಿಸ್ಟರ್ಸ್, ನನ್ನ ಅತ್ತೆಂದಿರ, ಪ್ರತಿಯೊಬ್ಬರು ತುಂಬ ಇಂಪಾರ್ಟೆಂಟ್ ನಿಮಗೆ ಈ ಒಂದು. ಯಾಕಪ್ಪ ಈಗಿನಿಂದಲೇ ಒಂದೊತ್ತು ಊಟ ಇರಲಿಲ್ಲ ಅಂದ್ರೆ ನಡೀತಾ, ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಬೇಕು. ಆ್ಯಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮೊಬೈಲ್ ಏನಂದ್ರೆ ಏನ್ ಮಾಡ್ತಾರೆ ಪ್ರತಿಯೊಬ್ಬರು ತುಂಬಾ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಕೈಯಲ್ಲಿ ಓಪನ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು, ಸೋಷಿಯಲ್ ಮೀಡಿಯಾ ವರ್ಕ್ ಮಾಡೋದು, ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು, ಇಲ್ಲಾಂದ್ರೆ ಫ್ರೀ ಫೈರ್ ಆಡೋದು, ಪಬ್ಜಿ ಆಡೋದು. ಇದು ತುಂಬಾ ಜನ ಸ್ಟೂಡೆಂಟ್ ಮಾಡ್ತಾ ಇದಾರೆ. ಆದ್ರೆ ಬಟ್ ಇದರಿಂದ ನಿಮ್ ಟೈಮ್ ವೇಸ್ಟ್ ಆಗ್ತಿದೆ, ಇದರಿಂದ ನಿಮ್ ಲೈಫ್ ಹಾಳಾಗ್ತಿದೆ. ಅದು ನಿಮ್ಗೆ ಗೊತ್ತಿಲ್ಲ. ನಿಮ್ಗೇನೋ ಟೈಮ್ ಪಾಸ್ ಆಗ್ತಿದೆ, ಏನೋ ಟೈಮ್ ಪಾಸ್ ಆಗುತ್ತೋ ಮೊಬೈಲ್ ವರ್ಕ್. ನಾನು ನಿಮ್ಗೆ ಹೇಳ್ತೀನಿ, ಇದರಿಂದ ನಿಮ್ಗೆ ಟೈಮ್ ಪಾಸ್ ಆಗುತ್ತೆ. ಒಂದೆಷ್ಟು 1 hours 2 hours ಟೈಮ್ ಪಾಸ್ ಆಗುತ್ತೆ. ಆ ಟೈಮ್ ಪಾಸ್ ಅನ್ನೋದು ನಿಮಗೆ ಈಗ ಎಂಜಾಯ್ ಆಗುತ್ತೆ, ಮುಂದ್ಗಡೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಅದು ನಿಮ್ಮ ಲೈಫ್ ನಾಶ ಮಾಡ್ತದೆ, ಅದು ನಿಮ್ಗೆ ಗೊತ್ತಿಲ್ಲ. ಯಾಕಪ್ಪ ನಾವು ಈಗಿನ ದಿನದಲ್ಲಿ ಮೊಬೈಲ್ಗೆ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅಂದ್ರೆ ಮೊಬೈಲ್ ಬಿಟ್ಟಿರಲ್ಲ, ಆ ರೀತಿ ಕನೆಕ್ಟ್ ಆಗಿದ್ದಾರೆ ಈಗಿನ ದಿನದಲ್ಲಿ. ಆಲ್ಮೋಸ್ಟ್ ನಾನು ಕೂಡ ಎಷ್ಟೋ ಜನ ನೋಡಿದ್ದೀನಿ, ಹುಟ್ಟಿದ ಕೂಸು ಏನಿದೆಲ್ಲ 1 ವರ್ಷ 2 ವರ್ಷ ಆ ಹುಡುಗಿ ಅಂದ್ರೆ ಹುಡುಗನಿಗೆ ಪುಟ್ಟಾಣಿಗಳಿಗೆ ಕೈಯಲ್ಲಿ ಮೊಬೈಲ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಮೊಬೈಲ್ ಕೊಡಿದ್ರೆ ಅಳೋದು ಗಪ್ ಮಾಡಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರಿಗೆ ಹೇಳ್ತಾ ಇದೀನಿ, ಸ್ಟೂಡೆಂಟ್ಸ್ ಎಲ್ಲರಿಗೆ ನೀವು ಅನ್ಸಿರ್ಬೋದು, ಇವನೇನು ಹೇಳ್ತಾ ಇದ್ದಾನೆ, ಇವ್ ನಮ್ಮಪ್ಪ ನಮ್ಮ ಮನೆಯಲ್ಲಿ ಯಾರು ಹೇಳಲ್ಲ, ನೀ ಹೇಳಿದ್ರೆ ಬರ್ತಾನೆ, ನಾವೇನು ಕೇಳ್ತೀವಿ ಅಂತ ನೀವು ಅನ್ಬೋದು. ಒಂದು ಮಾತು ಅಂದಿರ ಅನ್ನಿ, ಅದೇನಿಲ್ಲ. ನಾನು ನಿಮ್ಮ ತಮ್ಮನಾಗಿ, ನಿಮ್ಮ ಅಣ್ಣ ಅಂದ್ರೆ ನಿಮ್ಮ ತಮ್ಮನಾಗಿ ಅಂತ ತಿಳ್ಕೊಂಡು, ನಿಮ್ಮ ತಮ್ಮನಾಗಿ, ನಿಮ್ಮೊಂದು ಅಣ್ಣ ಆಗಿ, ಸಿಸ್ಟರ್ಸ್ ಯಾರು ನಿಮ್ಮ ತಮ್ಮನಾಗಿ ಹೇಳ್ತಾ ಇದ್ದೀನಿ, ಎಲ್ಲರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮೊಬೈಲ್ ಅನ್ನೋದು ಕಡಿಮೆ ಯೂಸ್ ಮಾಡಿ. ಕಡಿಮೆ ಸೋಷಿಯಲ್ ಮೀಡಿಯಾ ಆದ್ರೂ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೇದಿದ್ರೆ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದ ನಿಮ್ಮ ಲೈಫ್ ಸೆಟಲ್ ಮಾಡ್ಕೊಳ್ಬೋದು, ಅದು ನಿಮ್ಗೆ ಗೊತ್ತಿರಲಿ. ಎಕ್ಸಾಂಪಲ್ಗೆ ಹೇಳ್ಬೇಕು, ನಾನೇ ಈ ಮೊಬೈಲ್ನಿಂದ ನನ್ನ ಕುಟುಂಬ ನಡೀತಿದೆ. ಈಗ ನೀವು ವಿಡಿಯೋ ನೋಡ್ತಾರೆ, ಈ ವಿಡಿಯೋ ಮೂಲಕ ನನ್ನ ಲೈಫ್ ನಡೀತಿದೆ. ಈ ರೀತಿ ಒಳ್ಳೇದಕ್ಕೆ ಯೂಸ್ ಮಾಡಿ. ಅದು ಬಿಟ್ಟು ಮೇನ್ ಇಂಪಾರ್ಟೆಂಟ್ ಅಂತಾನೆ ಸ್ಟಡಿ ಕಡೆ ಗಮನ ಕೊಡಿ. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಈ ಫ್ರೀ ಫೈರ್, ಈ ಇನ್ಸ್ಟಾಗ್ರಾಮು, ಬರೀ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಂದ್ರ ತುಂಬಾ ಅದಕ್ಕೆ ಅಟ್ಯಾಚ್ ಆಗಿಬಿಟ್ಟಿದ್ರೆ, ತುಂಬಾ ಕನೆಕ್ಟ್ ಆಗಿಬಿಟ್ಟಿದ್ರೆ ಅದನ್ನೆಲ್ಲ ಬಿಡಿ. ಈಗ ಸ್ಟಡಿ ಮೇನ್ ಇಂಪಾರ್ಟೆಂಟ್ ಮಾಡಿ. ಮುಂದೆ ಇದನ್ನೆಲ್ಲ ಮಾಡ್ಬೋದು. ನೀವು ಮೊಬೈಲ್ನ ನೀವು ಯೂಸ್ ಮಾಡ್ಬೋದು. ಮೊಬೈಲ್ ಎಲ್ಲ ಸ್ವಂತ ಮೊಬೈಲ್ ತಗೋಬಹುದು, ದೊಡ್ಡ ಮೊಬೈಲ್ ತಗೋಬಹುದು. ಅದ್ರ ಬಟ್ ಈಗ ಸ್ಟಡಿ ಕಡೆ ಗಮನ ಕೊಡಿ. ಸ್ಟಡಿ ಮಾಡಿ, ಒಳ್ಳೆ ರೀತಿಯಲ್ಲಿ ಸ್ಟಡಿ ಮಾಡಿ. ಜಾಸ್ತಿ ಮೊಬೈಲ್ ನೋಡಿದ್ರೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ನೀವು ಮೊಬೈಲ್ ನೋಡಿದ್ರೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಬೇಗ ಕಣ್ಣಿಗೆ ಚಸ್ಮಾ ಬಂದ್ಬಿಡುತ್ತೆ, ನಂಬರ್ ಬಂದ್ಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಏನ್ ಮಾಡಿ, ಒಳ್ಳೆ ಅಂದ್ರೆ ಟೈಮ್ ವೇಸ್ಟ್ ಮಾಡೋಕೆ ಸುಮ್ಮನೆ ಏನಾದ್ರೂ ನೀಟ್. ಈಗ ನೀವು ಓದ್ತಾ ಇದ್ರೆ ಮುಂದೆ ಗೌರ್ಮೆಂಟ್ ಜಾಬ್ ಬೇಗ ಆಗುತ್ತೆ, ಅನುಕೂಲ ಸಿಗುತ್ತೆ. ಈ ಮೊಬೈಲ್ ನಿಂದನೂ ಕೂಡ ಬರೋದ್ರೆ ಓದ್ಬೋದು. ಅದ್ರ ತುಂಬಾ ಜನ ಏನ್ ಮಾಡ್ತಾರೆ, ಈ ಫ್ರೀ ಫೈರು ಎಲ್ಲರೂ ಅಂತಾನೆ ಅಲ್ಲ. ಆಕ್ಚುಲಿ ನೀವು ಅನ್ಬೋದು, ಬ್ರದರ್ ನಾವೆಲ್ಲರೂ ಆ ರೀತಿ ಅಲ್ಲ, ಎಲ್ಲರೂ ಮಾಡಲ್ಲ. ಈ 100ಕ್ಕೆ 30% ಅಲ್ಲ, ಈ 100ಕ್ಕೆ 99% ಎಲ್ಲ ಅವರೇ ಮಾಡ್ತಾರೆ. 1% ಮಾತ್ರ ಒಳ್ಳೇದಕ್ಕೆ ಯೂಸ್ ಮಾಡ್ತಾರೆ. ಉಳ್ಕೋರೆಲ್ಲ ಟೈಮ್ ವೇಸ್ಟೇ ಮಾಡ್ತಾರೆ. ಆಕ್ಚುಲಿ ನಿಮ್ಗೆ ಹೇಳ್ಬೇಕಾರೆ, ಯಾಕಂದ್ರೆ ನಾನು ನಿಮ್ಗೆ ಇದು ಹೇಳ್ತಾ ಇದ್ದರೆ ನೀವು ಅರ್ಥ ಮಾಡ್ಕೊಳ್ಳಿ. ಆ ರೀತಿ ಮಾಡೋಕೋಬೇಡಿ. ಒಳ್ಳೆ ರೀತಿ ಸ್ಟಡಿ ಮಾಡೋಕ್ಕೆ ಯೂಸ್ ಮಾಡಿ. ಮೊಬೈಲ್ ಇಲ್ಲದೆ ಸ್ಟಡಿ ಮಾಡೋದು, ಬುಕ್ಸ್ ತಗೊಳ್ಳಿ, ಸ್ಟಡಿ ಮಾಡಿ. ಎಜುಕೇಶನ್ ಮೇನ್ ಇಂಪಾರ್ಟೆಂಟ್. ನಾನು ನಿಮ್ಗೆಲ್ಲ ಹೇಳ್ಬೇಕಾರೆ ನಾವೆಲ್ಲ ಈ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಇದು ಮಾಡಿದ್ವಿ. ನಿಮಗೆ ಮೇನ್ ಇಂಪಾರ್ಟೆಂಟ್ ಎಜುಕೇಶನ್. ಯಾಕಂದ್ರೆ ನೀವು ಹೆಂಗೆ ಓದಬೇಕಪ್ಪ ಅಂದ್ರೆ ನೀವು ಎಜುಕೇಶನ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಈಗಿನಿಂದಲೇ ನೀವು ಎಷ್ಟು ಓದ್ತಾರೆ, ಎಷ್ಟು ನಿಮ್ಮ ನಾಲೆಜ್ ನೀವು ಬೆಳೆಸ್ಕೋತಾರೆ, ಎಷ್ಟು ಆಕ್ಚುಲಿ ನಾನು ನಿಮ್ಗೆ ಎಲ್ಲರಿಗೂ ಒಂದೇ ಮಾತು ಹೇಳ್ತೇನೆ,
ಈಗ ಓದೋ ಟೈಮ್ದಲ್ಲಿ ಓದಿಬಿಡಿ, ಮುಂದೆ ಓದಿರ್ತೀನಿ ಅಂದರೆ ಓದೋಕ್ಕಾಗಲ್ಲ. ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೇನೆ, ಅದಕ್ಕೋಸ್ಕರ ಹೇಳ್ತೀನಿ ಈಗಲೇ ಓದೋ ಟೈಮಲ್ಲಿ ಓದ್ಬಿಡಿ. ಎಷ್ಟು ಓದ್ತಾರೆ ಹೀಗೆ ಓದಿ, ಮುಂದೆ ನಿಮ್ಮ ವಯಸ್ಸಾದ ತಕ್ಷಣ ಓದೋಕ್ಕಾಗಲ್ಲ, ಏಜ್ ಆದ ತಕ್ಷಣ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ. ಎಲ್ಲರಿಗೂ ಹೇಳೋದೇ ಇಷ್ಟ, ಈ ಸೋಷಿಯಲ್ ಮೀಡಿಯಾದ ಎಲ್ಲ ನಮ್ಮ ಅವ್ರ ಫಾದರ್ಸ್ ಅದನ್ನು ನೋಡ್ತಾ ಇದ್ದಾರೆ, ದಯವಿಟ್ಟು ಕೈ ಮುಂದೆ ಹೇಳ್ತಾ ಇದ್ದೀನಿ, ಆ ರೀತಿ ಮಾಡೋಕ್ಕೋಗ್ಬಿಡಿ. ನಿಮ್ಮ ಮಗಳ ಲೈಫು ನೀವೇ ಹಾಳು ಮಾಡ್ತಾಯಿದ್ದೀರ. ದಯವಿಟ್ಟು ಯಾರು ಅವ್ರ ಕೈಯಲ್ಲಿ ಮೊಬೈಲ್ ಕೊಡಾಕೋಗ್ಬಿಡಿ. ಈ ಗೇಮ್ ಆಡಿ ಕೊಡಿ, ಆ ಗೇಮ್ ಆಡು, ಅಳೋದು ಬಂದ್ ಮಾಡ್ತಾನೆ, ಇಲ್ಲ 2 ಕೊಡಿ, ಆಟೋಮೆಟಿಕ್ ಗಪ್ಪಾಗ್ತಾನೆ. ಅದನ್ನ ಬಿಟ್ಟು ಕೈಯಲ್ಲಿ ಬುಕ್ಸ್ ಕೊಡಿ, ಇಲ್ಲಾಂದ್ರೆ ಏನಾದರೂ ಎಕ್ಸ್ಪ್ಲೇನ್ ಮಾಡಿ, ನೀವೇ ಓದಿಸಿ, ನೀವೇ ಸ್ಟಡಿ ಮಾಡಿಸಿ, ಡೈಲಿ ಸ್ಟಡಿ ಮಾಡಿಸಿ, ಓದೋದಕ್ಕೆ ಕಡೆ ಗಮನ ಕೊಡಿ. ಯಾಕಂದರೆ ಕಾಂಪಿಟೇಷನ್ ತುಂಬ ಆಗ್ತಾಯಿದೆ. ಅದ್ರ ಬಿಟ್ಟು ಈ ಮೊಬೈಲ್ನಿಂದ ಏನಾದ್ರು ನೀವು ಮೊಬೈಲಿಂದ ಈ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಆಗಿದ್ರೆ ಮಾಡಿ, ಇಲ್ಲ ಅಂತೇನಲ್ಲ, ನಾನು ನಿಮಗೆ ಏನೂ ಅನ್ನಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾದ ನಾನು ಕೂಡ ಮೊಬೈಲ್ ಯೂಸ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾಯಿದ್ದೀನಿ, ಮಾಡಿ. ಈ ರೀತಿ ಇದನ್ನು ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳಿ. ಈ ಪಬ್ಜಿ, ಫ್ರೀ ಫೈರ್, ಗೇಮ್ ಫೈರ್ ಇದು ಆಡೋದ್ರೆ ಏನಿದೆ, ಏನು ಸಿಗಲ್ಲ ರೀ. ಏನಾದರೂ ನೀವು ಯೂಟ್ಯೂಬರ್ ಇದ್ರೆ ಲೈವ್ ಸ್ಟ್ರೀಮ್ ಮಾಡ್ಬೋದು, ಅದರಿಂದ ನಿಮಗೆ ಲೈಫ್ ಸೆಟ್ ಆಗುತ್ತೆ. ಅದ್ರ ಬಿಟ್ಟು ಏನೂ ಇಲ್ಲ ಅಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೋಗ್ಬಿಡಿ. ಟೈಮ್ ಪಾಸ್ ಅಂತ ನೀವು ಅನ್ಬೋದು, ಟೈಮ್ ಪಾಸ್ ಅನ್ನೋದು ಬೇರೆ ಆಟ ಆಡಿ, ಕ್ರಿಕೆಟ್ ಆಡಿ. ಮೊಬೈಲ್ ಯಾಕೆ ಯೂಸ್ ಮಾಡ್ತಾರೆ, ಅದನ್ನೇ ಹೊರಗಡೆ ಆಡಿ. ಫುಟ್ಬಾಲ್ ಹೇಳ್ಬಿಡು, ಎಲ್ಲ ಆಡಿ. ಕ್ರೀಡೆ ಆಡಬೇಡಿ ಅಂತ ನಾವು ಹೊರಗಡೆ ಆಡಿ. ಅದ್ರ ಬಿಟ್ಟು ಈ ಮೊಬೈಲ್ ಮೂಲಕ ಯಾವುದೇ ರೀತಿ ಮಾಡೋಕ್ಕೋಡಿ. ಒಳ್ಳೇದಕ್ಕೆ ಮಾತ್ರ ಯೂಸ್ ಮಾಡಿ, ಯಾವುದೇ ರೀತಿ ಕೆಟ್ಟದಕ್ಕೆ ಯೂಸ್ ಮಾಡೋಕೆ ಹೋಗ್ಲಿಬಿಡಿ. ಈ ಮೊಬೈಲ್ ಅನ್ನೋದು, ಈ ಸೋಷಿಯಲ್ ಮೀಡಿಯಾ ಅನ್ನೋದು ಇಷ್ಟು ಡೇಂಜರ್ ಇದೆ ಹೇಳ್ಬೇಕಂದ್ರೆ ತುಂಬ ಡೇಂಜರ್ ಇದೆ ಸೋಷಿಯಲ್ ಮೀಡಿಯಾ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಎಲ್ಲರೂ ನಿಮ್ಗೆ ಎಚ್ಚರಿಕೆ. ಯಾಕಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಫೋಟೋ ಏನೋ ಒಂದು ಅಪ್ಲೋಡ್ ಮಾಡಿದ್ರು ಕೂಡ ಅದನ್ನೆಲ್ಲ ಬೇರೆದವ್ರು ಯೂಸ್ ಮಾಡ್ಕೊಂಡು, ಬೇರೆ ಅಂದ್ರೆ ಯಾರೋ ನಿಮ್ಮ ಫ್ರೆಂಡ್ಸ್ ರಿಲೇಟೆಡ್ ಯಾರೋ ಯೂಸ್ ಮಾಡ್ಕೊಂಡು ಅದನ್ನ ಸಪೋರ್ಟ್ ಮಾಡಿ, ಅದನ್ನ ಪೇಜ್ ಎಡಿಟ್ ಮಾಡಿ, ಸ್ವಲ್ಪ ಬೇರೆ ರೀತಿಯಲ್ಲಿ ಫೋಟೋ ಎಡಿಟ್ ಮಾಡಿ ಬ್ಲಾಕ್ ಮೇಲ್ ಮಾಡೋದು ತುಂಬ ನಡೀತೆ. ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ತುಂಬ ನಡೀತದೆ. ಅದಕ್ಕೋಸ್ಕರ ಹೇಳ್ತೀನಿ, ಹೆಣ್ಮಕ್ಳಾದ್ರೂ ಪ್ರತಿಯೊಬ್ಬರು ನಿಮ್ಮ ಫೋಟೋ ಹಾಕೋದು ಅದೇನೂ ಬೇಡ. ಸ್ಟಡಿ ಮಾಡಿ, ಒಳ್ಳೆ ರೀತಿ ಸ್ಟಡಿ ಒಂದೇ ಅಂತ ನಾನು ಸ್ಟಡಿ ಅಂತ ಮಾಡಲ್ಲ, ನೀವು ಏನು ಮಾಡ್ತಾರೆ ಮಾಡಿ. ಅದ್ರ ಜಾಸ್ತಿ ಸೋಷಿಯಲ್ ಮೀಡಿಯಾ ಇದು ಮಾಡ್ಕೊಬಿಡಿ. ಒಳ್ಳೇದಕ್ಕೆ ಅದರ ಯೂಸ್ ಮಾಡಿ, ಕೆಟ್ಟದ್ದು ಯಾವುದಕ್ಕೂ ಯೂಸ್ ಮಾಡೋಕ್ಕೋಗ್ಬಿಡಿ. ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳೋದು ನಿಮ್ಮ ಒಳ್ಳೆಯದು. ಆ್ಯಕ್ಚುಲಿ ಉಂಟು ನಾನು ಎಲ್ಲರಿಗೂ ಹೇಳ್ಬೇಕ್ರೆ, ನಾನು ಅನಿಸಿದ್ದು ಇದೊಂದು ವಿಡಿಯೋ ಮಾಡೋ ಉದ್ದೇಶಕ್ಕೆ ನಾನು ಕಣ್ಣಾರಿ ನೋಡಿದ್ದೀನಿ. ಎಷ್ಟೋ ಜನ ಪ್ರಿಪೇರ್ ನಮ್ಮ ಸ್ಕೂಲ್ ಇಲ್ಲೇ, ನಾನು ಕಲ್ತಂಥ ಸ್ಕೂಲೇ ಇಲ್ಲೇ ಸ್ಕೂಲ್. ತುಂಬ ಜನ ಸ್ಕೂಲ್ ಅಂತ ಬಂದು ಅಲ್ಲಿ ಬೇರೆ ಧೂಮಪಾನ ಅದು ಮಾಡ್ತಾಯಿರ್ತಾರೆ, ಪಬ್ಜಿ ಗಿಬ್ಜಿ. ಅವ್ರ ಮನೇಲಿ ಎಲ್ಲ ಏನಂತ ತಿಳ್ಕೊಂಡಿರ್ತಾರೆ, ಈ ನನ್ನ ಮಗ ಸ್ಕೂಲ್ ಹೋಗಿದ್ದೇನಂತ. ಆ್ಯಕ್ಚುಲಿ ಬೇಡ, ಇನ್ನೊಬ್ಬರ ಬಗ್ಗೆ ನಾನು ಮಾತಾಡೋದು ಬಾರ್ದು. ಅದರ ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಲೈಫ್ ಗೊತ್ತಿದೆ, ಅದಕ್ಕೋಸ್ಕರ ಹೇಳ್ತಾರೆ ಮಾಡಿ. ಈಗಲೇ ಕಷ್ಟಪಡಿ, ಮುಂದೆ ಕಷ್ಟಪಟ್ಟರೆ ಏನು ಸಿಗಲ್ಲ. ಈಗಲೇ ಕಷ್ಟಪಡಿ, ಈಗ ಕಷ್ಟಪಟ್ಟರೆ ಮುಂದೆ ಸುಖ ಸಿಗುತ್ತೆ. ಈಗ ಖುಷಿ ಪಟ್ಟರೆ ಮುಂದೆ ಕಷ್ಟಪಡುವಾಗತ್ತೆ. ಜೀವನದಲ್ಲಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಏನು ತುಂಬ ಸಿಂಪಲ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಈ ಒಂದು ನೋಡೋ ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ ನಿಮಗೆ. ಇದು ಯಾವುದೇ ರೀತಿ ಟೆಕ್ಸ್ ನ್ಯೂಸ್ ಟಿಪ್ಸ್ ಆ ರೀತಿ ಏನೂ ಇಲ್ಲ, ನಿಮಗೆ ಯೂಸ್ಫುಲ್ ಆಗಂತ ಈ ಒಂದು ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಈ ನೀಟ್ IT ಎಕ್ಸಾಮ್ ಬರುತ್ತೆ. ಸೊ ಈ ಕೆಲವೊಂದಷ್ಟು ಎಕ್ಸಾಮ್ಗಳು, ಆ ಎಕ್ಸಾಮ್ ಕಟ್ಟಿ ಪಾಸಾಗಿ ಒಳ್ಳೆ ರೀತಿಯಲ್ಲಿ ರ್ಯಾಂಕಿಂಗ್ ಹೇಳಿ IAS PSI ಆಗ್ಬೋದು. ಮಾಡಿ, ಟ್ರೈ ಮಾಡಿದ್ರೆ ಎಲ್ಲ ಆಗುತ್ತೆ. ಈ ಮೊಬೈಲ್ ಯೂಸ್ ಮಾಡ್ಕೊಂಡು ನೀವು ಆನ್ಲೈನ್ ಕ್ಲಾಸ್ ಮಾಡ್ಕೊಳ್ಬೋದು. ಅದ್ರ ಬಿಟ್ಟು ಒಳ್ಳೇದಕ್ಕೆ ಯೂಸ್ ಮಾಡಿ, ಕೆಟ್ಟದ್ದು ಯಾವುದಕ್ಕೂ ಯೂಸ್ ಮಾಡೋಕೆ ಹೋಗ್ಬಿಡಿ ಅಂತ ಹೇಳ್ತಾ ಈ ಒಂದು ಮುಗಿಸ್ತಕ್ಕಂಥ ಪ್ರತಿಯೊಬ್ಬ ಕಂಟೆಂಟ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ಈ ಒಂದು ಯಾವ ರೀತಿ ಅನಿಸಿತ್ತು ಚಿಕ್ಕದಾಗಿ ಮಾಡಿ ಸೆಲ್ಫಿ ಮಾಡಿ ಅಂತ ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಟಿಕೆಟ್ಸ್ ಫ್ಯಾಮಿಲೀಸ್ ಎಲ್ಲ ಜೀವನದ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ನಿಮ್ಮ ಮುಂದೆ ಅಂತ ಎಲ್ಲರಿಗೆ ಬಾಯ್.